ಹಾಯ್ ಹಲೋ ನಮಸ್ಕಾರ. ಇದು ವ್ಯಾಪಾರ ವ್ಯವಹಾರ. ನಾವಿವತ್ತು ಬಂದಿದ್ದೀವಿ ತೋಟದ ಗುಡ್ಡದ ಹಳ್ಳಿಗೆ. ಅಂದರೆ ತೋಟದ ಗುಡ್ಡದಹಳ್ಳಿಯಲ್ಲಿ ಬಿಲ್ಡ್ ಆಗಿರೋಂಥ ಒಂದು ಡೂಪ್ಲೆಕ್ಸ್ ಹೌಸ್ ವಿತ್ ಒಂದು ರೆಂಟ್ ಬರೋವಂಥ ಮನೆನೂ ಇದೆ. ಇಲ್ಲಿ 1 BHK ಇದೆ. ಈ ಮನೆ 2040 ಬಿಲ್ಟ್ ಆಗಿದೆ. 800 ಸ್ಕ್ವೇರ್ ಫೀಟು. ಸೈಟ್ ಬಂದು ನಾರ್ತ್ಗಿದೆ, ಡೋರ್ಗಳು ಬಂದು ನಿಮ್ಗೆ ನಾರ್ತ್ಗಿದೆ. ಈ ಮನೆ ಎಷ್ಟು ಕಡಿಮೆಗೆ ನಿಮ್ಗೆ ಸಿಗ್ತಾ ಇದೆ ಅಂತ ನೀವು ಕೇಳಿದ್ರೆ ತುಂಬ ಆಶ್ಚರ್ಯ ಪಡ್ತೀರಿ. ಆದರೆ ಲಾಸ್ಟ್ ತನಕ ಈ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ, ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ. ಓಕೆ, ಈ ಮನೆನ ನಾನು ಇಂಚಿಂಚು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಇವತ್ತು ನಮ್ಮ ಜೊತೆ ಮಾಲೀಕರಿಲ್ಲ, ಮಾಲೀಕರು ಸ್ವಲ್ಪ ದೂರ ಇರೋದ್ರಿಂದ ನೀವೇ ಮಾಡಿಬಿಡಿ ಅಂತ ಹೇಳಿದ್ರು. ನಾನೇ ನಿಮಗೆ ಇಂಚಿಂಚು ಮಾಹಿತಿ ಕೊಡ್ತಾ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ರೆಡಿನಾ? ಹೋಗೋಣ, ಬನ್ನಿ ಹೋಗೋಣ. ನೋಡಿ, ಫ್ರಂಟ್ ಟೆಲಿವಿಷನ್ ನೋಡಿದ್ರಲ್ವಾ? ಬನ್ನಿ ನಾವು ಹೋಮ್ ಟೂರ್ ಮಾಡೋಕ್ಕೆ ಹೋಗೋಣ. ಈ ಮನೆ ನಿಮಗೆ 2040 800 ಸ್ಕ್ವೇರ್ ಫೀಟ್ ಬರುತ್ತೆ. ಮತ್ತು ನಾರ್ತ್ ಫೇಸಿಂಗ್ ಸೈಟ್ ಇದೆ. ಮತ್ತು ಮೇನ್ ಡೋರ್ಸ್ಗಳೆಲ್ಲ ನಾರ್ತ್ ಫೇಸಿಂಗೇ ಇದೆ. ಇಲ್ಲಿ ನೋಡಿ ಎಷ್ಟು ಅದ್ಭುತವಾಗಿ ಒಂದು ಕ್ಲಾಡಿಂಗ್ ಮಾಡಿದ್ದಾರೆ. ಸ್ಟೋನ್ ಕ್ಲಾಡಿಂಗು ತುಂಬ ಅದ್ಭುತವಾಗಿದೆ. ಪಕ್ಕದಲ್ಲೇ ನಿಮಗೆ MS ಗೇಟು ತುಂಬ ಸ್ಟ್ರಾಂಗಾಗಿ ಬಿಲ್ಟ್ ಮಾಡಿದ್ದಾರೆ. ಎಷ್ಟು ಗೇಜ್ ಎಲ್ಲ ತುಂಬ ಒಳ್ಳೆ ಗೇಜ್ ಇದೆ, ತುಂಬ ಚೆನ್ನಾಗಿದೆ. MS ಗೇಟ್ ಇದೆ. ಬನ್ನಿ ಪಾರ್ಕಿಂಗ್ ಏರಿಯಾಗೆ ಹೋಗೋಣ. ಆರಾಮಾಗಿ ನಿಮಗೆ ಒಂದು ಕಾರು 4 ಬೈಕ್ ನಿಲ್ಲಿಸ್ಕೋಬೋದು. ಅಷ್ಟು ಸ್ಪೇಸಿಯಸ್ ಆಗಿರೋಂಥ ಪ್ಲೇಸ್ ಇದು. ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಹಾಗೆ ಕೆಳಗಡೆ ನಿಮ್ಗೆ ಏನಂತಂದರೆ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಈ ಆ್ಯಂಟಿ ಸ್ಕಿಡ್ ಹಾಕಿರೋದ್ರಿಂದ ಸ್ಕಿಪ್ ಆಗಲ್ಲ ನಿಮಗೆ, ಅಂದರೆ ಸ್ಕಿಡ್ ಆಗಲ್ಲ. ಓಕೆ, ಇಲ್ಲಿ ಅದ್ಭುತವಾಗಿ ಮೆಟ್ಲೆಲ್ಲ ನಿಮಗೆ ಗ್ರೈನೇಟ್ ಇದೆ. ಮತ್ತು SS ತುಂಬ ಚೆನ್ನಾಗಿರೋವಂಥ ಒಂದು SS ರೈಲಿಂಗ್ಸ್ ಹಾಕಿದ್ದಾರೆ. ಈ ಮನೆಗೆ ನಿಮಗೆ ಸಂಪು ಆರಾಮಾಗಿ ಒಂದು 15,000 ಲೀಟ್ರ್ ಹಿಡಿಸುವಂಥ ಒಂದು ಸಂಪ್ ಇದ್ದಾವೆ. ಇಲ್ಲಿ ನಿಮಗೆ CMC ವಾಟ್ರು ಬರುತ್ತೆ. ನೀರಿಗೆ ಯಾವುದೇ ಬರ ಇಲ್ಲ ಇಲ್ಲಿ. ನೋಡಿ, ಇಲ್ಲಿ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಮನೆ ಇದೆ, 1 BHK ಮನೆ ಇದೆ. ಮತ್ತು ಈ ಪಾರ್ಕಿಂಗ್ ಲಾಟಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿ. ಮತ್ತು ಇಲ್ಲಿ ಪಕ್ಕದ ಮನೆಗೆ ಯಾವುದೇ ಡಿಸ್ಟರ್ಬೆನ್ಸ್ ಆಗದೆ ಇರೋ ಹಾಗೆ ನಿಮ್ಗೆ ಇಲ್ಲೂ ಕೂಡ MS ವಿತ್ ಪೇಂಟಿಂಗು ಡಿಕೋ ಪೇಂಟ್ ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಆ ಮನೆಗೂ ಈ ಮನೆಗೂ ಗ್ಯಾಪ್ ಇದ್ದಾವೆ, ಅಂದರೆ ಗ್ಯಾಪ್ ಕೊಡಬೇಕಾಗುತ್ತೆ ಗಾಳಿ ಬೆಳಕಿಗೆ, ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ವಾಲಲ್ಲಿ ಟೈಲ್ಸ್ಗಳನ್ನು ವೆಟ್ರಿಫೈಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. 2x4 ವೆಟ್ರಿಫೈಡ್ಸ್ ಎಷ್ಟು ಅದ್ಭುತವಾಗಿದೆ. ಪಕ್ಕದಲ್ಲೇ ನಿಮಗೆ ಹೊನ್ನೆ ಮರ ವಿಂಡೋಸ್ಗಳನ್ನ ಮಾಡಿದ್ದಾರೆ. ಡೋರ್ಗಳು ಕೂಡ ಹೊನ್ನೆ ಮರ, ಅದಕ್ಕೆ ಪೇಂಟ್ ಮಾಡಿದ್ದಾರೆ. ಪಕ್ಕದಲ್ಲಿ ಒಂದು ಮೇನ್ ಡೋರ್ ಇದೆ. ಆ ಮೇನ್ ಡೋರು ಕೂಡ ನಿಮಗೆ ಹೊನ್ನೆ ಮರದಲ್ಲಿದೆ. ಅದನ್ನು ಟೀಕ್ವುಡ್ ಫಿನಿಶಿಂಗ್ ಮಾಡಿದ್ದಾರೆ. ಇದನ್ನು ನೀವು ಗ್ಯಾಸ್ ಕನೆಕ್ಷನ್ ಕೇಳ್ಬೋದು. ಗ್ಯಾಸ್ ಕನೆಕ್ಷನ್ನ ಈ ಸ್ಟೇರ್ ಕೇಸ್ ಕೆಳಗಡೆನೇ ಹಾಕಿದ್ದಾರೆ ನೋಡಿ. ನೀವು ಗ್ಯಾಸನ್ನು ಇಲ್ಲೇ ಹಾಕೋಬೋದು. ಮನೆ ಒಳಗಡೆ ತೊಗೊಂಡು ಹೋಗುವಂಥ ಯಾವುದೇ ಅವಕಾಶಗಳನ್ನು ಕೊಡೋದು ಬೇಕಾಗಿರಲ್ಲ. ಪಕ್ಕದಲ್ಲೇ ಮೀಟ್ರ್ ಬಾಕ್ಸ್ ಇದೆ. ಎಲ್ಲ 2 ಮನೆಗಳಿಗೂ ಸಪ್ರೇಟ್ ಮೀಟ್ರ್ ಇದೆ. ಮತ್ತು CMC ವಾಟ್ರು ಸಪ್ರೇಟ್ ಮೀಟ್ರ್ ಮಾಡಿದ್ದಾರೆ. ಬನ್ನಿ, ಈಗ ನಾವು ಈ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ 1 BHK ಮನೆ ಇದೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಎಷ್ಟು ಅದ್ಭುತವಾಗಿದೆ ನೋಡಿ. 2040 ಇಷ್ಟು ಅದ್ಭುತವಾಗಿ ಬಿಲ್ಟ್ ಮಾಡ್ಬೋದು ಅಂತ ನಮಗೆ ಒಂದೊಂದು ಸರಿ ಆಶ್ಚರ್ಯ ಆಗುತ್ತೆ. ವಾಸ್ಕಲ್ಲೆಲ್ಲ ನೋಡ್ಬೋದು ನೀವು, ಅದ್ಭುತವಾಗಿದೆ. ಫಿನಿಶಿಂಗ್ ಟೀಕ್ವುಡ್ ಫಿನಿಶಿಂಗ್ ಇದೆ ನೋಡಿ. ಇದು ಹಾಲಲ್ಲಿ ಗ್ರೈನೇಟ್ ಹಾಕಿದ್ದಾರೆ. ಗ್ರೈನೇಟು ತುಂಬ ಅದ್ಭುತವಾಗಿದೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಹಾಲು ಸ್ಪೇಸಿಯಸ್ ಆಗಿ ಹಾಲಿದೆ. ನೀವು ಆರಾಮಾಗಿ ಒಂದು ಸೋಫಾ ಹಾಕೋಬೋದು. ಈ ಕಡೆ ಲೆಫ್ಟಲ್ಲಿ ನಿಮಗೆ ವಾಲ್ಪೇಪರ್ ಹಾಕಿದ್ದಾರೆ. ಹಾಗೆ ಹಾಲಲ್ಲಿ ಈ ಕಡೆ ಬಂದರೆ ನಿಮಗೆ TV ಯೂನಿಟ್ ಮಾಡಿದ್ದಾರೆ. ಇಲ್ಲಿ ಕಿಟಕಿ ಇದೆ. ಮತ್ತು ಮೇಲ್ಗಡೆ ನೋಡಿದ್ರೆ ನೀವು ಇಲ್ಲಿ ಕೂಡ ನಿಮಗೆ PVCಯಿಂದ ಇದು ಮಾಡಿದ್ದಾರೆ. ಓಕೆ, ಜೊತೆಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ತೋರಿಸ್ತೀನಿ ನೋಡಿ. ಫಾಲ್ ಸೀಲಿಂಗ್ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಲೈಟ್ಸ್ಗಳನ್ನ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ನೋಡಿದ್ರಲ್ವಾ? ಈಗ ಕಿಚನ್ ಏರಿಯಾಗೆ ಹೋಗೋಣ. ನೋಡಿ, 1 BHK ಇಷ್ಟು ಸ್ಪೇಸಿಯಸ್ ಆಗಿ ಮಾಡ್ಬೋದು. ನೀವು ಆರಾಮಾಗಿ ಒಂದು ಸೋಫಾ 3 ಸೀಟ್ರದೊಂದು ಸಿಂಗಲ್ ಸೀಟ್ರದೊಂದು ಹಾಕೋಬೋದು. ಅಷ್ಟು ಸ್ಪೇಸಿಯಸ್ ಆಗಿ ಜಾಗ ಕೊಟ್ಟಿದ್ದಾರೆ. ಬಾಡಿಗೆಗೆ ಬಿಟ್ಟರೂ ಕೂಡ ನಿಮಗೆ 10,000 ರೂಪಾಯಿ ಸಿಗುತ್ತೆ. ಕಿಚನ್ ಏರಿಯಾಗೆ ಹೋಗೋಕ್ಕೆ ಮುಂಚೆನೇ ನಿಮಗೆ ವಾಸ್ತು ಪ್ರಕಾರ ಇಲ್ಲಿ ಒಂದು ಪೂಜಾ ರೂಮ್ ಮಾಡಿದ್ದಾರೆ. ವಿತ್ತು ಏನಂತಂದರೆ ಹೊನ್ನೆ ಮರದಲ್ಲಿ ಪೂಜಾ ರೂಮ್ ಮಾಡಿ ಅದಕ್ಕೆ ನಿಮಗೆ ಟೀಕ್ವುಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ.
ಒಳಗಡೆ ಟೈಲ್ಸ್ ಹಾಕಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ವೈಟ್ ಟೈಲ್ಸ್ನ ಹಾಕಿದ್ದಾರೆ. ಮತ್ತು ಕೆಳಗಡೆ ದೇವರುಗಳನ್ನು ಇಡಲಿಕ್ಕೆ ಜಾಗ ಮಾಡಿಕೊಟ್ಟಿದ್ದಾರೆ. ಓಕೆ, ಹಾಗೆ ಕಿಚನ್ಗೆ ಬಂದರೆ ಕಿಚನಲ್ಲಿ ನಿಮಗೆ ಆಲ್ರೆಡಿ ಇಂಟೀರಿಯರ್ಸ್ಗಳು ಆಗಿದ್ದಾವೆ ನೋಡಿ. ಕಿಚನ್ ಕ್ಯಾಬಿನೆಟ್ಸು, ಲ್ಯಾಫ್ಟ್ಸು ಕಲರ್ ನೋಡಿ, ಬ್ಲೂ ಮತ್ತು ವೈಟಲ್ಲಿ ಎಷ್ಟು ಅದ್ಭುತವಾಗಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಗಾಳಿ ಬೆಳಕಿಗೆ ಇಲ್ಲೂ ಕೂಡ ಒಂದು ವಿಂಡೋ ಮಾಡಿದ್ದಾರೆ. ಇದು ನಿಮಗೆ ವಾಶ್ ಬೇಷನ್ ಇದೆ, ಸಿಂಕು ಅಂದರೆ ವಾಶ್ ಮಾಡ್ಕೊಳಕ್ಕೆ ಪಾತ್ರೆಗಳನ್ನ. ಓಕೆ ನೋಡಿ, ಸ್ಲಾಬ್ ಎಷ್ಟು ಚೆನ್ನಾಗಿದೆ, ಗ್ರೈನೇಟು ಹಾಕಿದ್ದಾರೆ. ನಿಮಗೆ ಕಿಚನ್ದು ನೋಡಿ, ವಾಲ್ ಟೈಲ್ಸು ತುಂಬ ಒಳ್ಳೆಯ ಡಿಸೈನಲ್ಲಿ ಹಾಕಿದ್ದಾರೆ, ಸ್ವಲ್ಪ ಕ್ರೀಮಿ ವೈಟ್. ಹಾಗೆ ನೀವು ಇಲ್ಲಿ ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಫಿಕ್ಸ್ ಆಗಿದೆ. ಓಕೆ, ಇಲ್ಲಿ ಬಂದರೂ ಬ್ಯಾಸ್ಕೆಟ್ಸ್ಗಳು, ಕಿಚನ್ ಬ್ಯಾಸ್ಕೆಟ್ಸ್ಗಳು ರೆಡಿ ಇದ್ದಾವೆ. ಹಾಗೆ ಬಂದರೆ ಇದು ಗ್ರೈನೇಟು, ನೀವು ಹಾಲು, ಕಿಚನ್ನು ಮತ್ತು ಇದೆಲ್ಲ ಗ್ರೈನೇಟ್ ಹಾಕಿದ್ದಾರೆ. ಒಂದು ಸಿಂಗಲ್ ಬೆಡ್ರೂಮ್ ಮನೆ ಒಳಗಡೆ ಹೋಗೋಣ. ಸಿಂಗಲ್ ಬೆಡ್ರೂಮ್ಗೆ ನೋಡಿ, ಇಲ್ಲಿ ಕೂಡ ನಿಮಗೆ ಗಾಳಿ ಬೆಳಕಿಗೆ ವಿಂಡೋಸ್ ಇದ್ದಾವೆ, ಅದ್ಭುತವಾಗಿದ್ದಾವೆ. ಮೇಲ್ಗಡೆ ಲ್ಯಾಫ್ಟ್ ನೋಡಿ, ಲ್ಯಾಫ್ಟ್ ಮಾಡಿದ್ದಾರೆ. ವಾರ್ಡ್ರೂಬ್ ರೆಡಿ ಇದೆ, ಪಕ್ಕದಲ್ಲೇ ಒಂದು ಡ್ರೆಸ್ಸಿಂಗ್ ಮಿರರು ರೆಡಿ ಇದೆ. ಡೋರ್ಸ್ ನೋಡಿ, ಫ್ಲಶ್ ಡೋರ್ಗಳು ಮಾಡಿದ್ದಾರೆ, ತುಂಬ ಕ್ವಾಲಿಟಿಯಾಗಿದೆ ಅಂತ ಅನ್ನಿಸ್ತಾ ಇದೆ ನೋಡಿ. ಹಾಗೆ ಫಾಲ್ ಸೀಲಿಂಗು ಕೂಡ ನಿಮಗೆ ಬೆಡ್ರೂಮಲ್ಲಿ ಮಾಡಿದ್ದಾರೆ. ಇಲ್ಲಿ ಕೂಡ ನೀವು ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ಗಳನ್ನು ಹಾಕೋಬೋದು. ಓಕೆ ನೋಡಿ, ಅಷ್ಟು ಸ್ಪೇಸಿಯಸ್ ಆಗಿದೆ ಜಾಗ, ತುಂಬ ಅದ್ಭುತವಾಗಿ. ಬಾಡಿಗೆಗೆ ಕೊಡೋವಂಥ ಮನೆ ಆದ್ರೂ ಸ್ವಲ್ಪ ಕ್ವಾಲಿಟಿಯಾಗೆ ಬಿಲ್ಟ್ ಮಾಡಿದ್ದಾರೆ, ಅದು ಖುಷಿಯಾಗುತ್ತೆ. ಬನ್ನಿ, ಇಲ್ಲಿ ಬಂದರೆ ಒಂದು ನಿಮಗೆ ವಾಶ್ ಬೇಷನ್ ಬರುತ್ತೆ. ಇಲ್ಲೇ ನೀವು ಬೇಕಾದ್ರೆ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಹಾಗೆ ಬಂದರೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ. ಟಾಯ್ಲೆಟು ನಿಮಗೆ ಆಲ್ರೆಡಿ ಫಿಟ್ಟಿಂಗ್ಸು, ಕಮೋಡ್ಸು ಎಲ್ಲ ರೆಡಿ ಇದೆ ನೋಡಿ. ಇಲ್ಲಿ ಕೂಡ ನಿಮಗೆ ಕಿಟಕಿ ಕೊಟ್ಟಿದ್ದಾರೆ ನೋಡಿ, ಟೈಲ್ಸ್ಗಳೆಲ್ಲ ಆಗಿದೆ. ಅಂದರೆ 1:2 ಅಂದರೆ 1/2 ಟೈಲ್ಸ್ಗಳನ್ನ ಹಾಕಿದ್ದಾರೆ. ಅದರ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಫ್ಲೋರಿಂಗ್ಗೆ ನಿಮಗೆ ಆ್ಯಂಟಿ ಸ್ಕಿಡ್ ಹಾಕಿದ್ದಾರೆ. ಒಂದು ಕಲ್ಲನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅದ್ಭುತವಾಗಿದೆ. ಇದು ನಿಮಗೆ PVC ಡೋರ್ ಬರುತ್ತೆ ಟಾಯ್ಲೆಟ್ದು. ಓಕೆ, ತುಂಬ ಅದ್ಭುತವಾಗಿದೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ನೋಡಿ, ಮನೆ ಫುಲ್ಲು ಒಂದೇ ಮನೇಲಿ ಡೂಪ್ಲೆಕ್ಸ್ ಮಾಡೋದಕ್ಕಿಂತ ಏನಂತಂದರೆ ಇಲ್ಲಿ ಬಾಡಿಗೆಗೂ ಒಂದು ಬರೋದಿದ್ದಾಗ ಕೊಟ್ಟಾಗ ನಮಗೆ ಒಂದು ತಿಂಗಳ ಖರ್ಚಿಗೆ ಆಗುತ್ತೆ ನೋಡಿ. ಇವಾಗ ನಾವು ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ಅದ್ಭುತವಾಗಿ ನಿಮಗೆ ಸ್ಟೇರ್ ಕೇಸು ಎಷ್ಟು ಚೆನ್ನಾಗಿದೆ ನೋಡಿ, ನೋಡ್ತಿದ್ದೀರಲ್ವ. ಬನ್ನಿ ನೋಡಿ, ಇಲ್ಲಿ ಕೂಡ ನಿಮಗೆ ವಿಂಡೋ ಇದೆ. ಫಸ್ಟ್ ಫ್ಲೋರಲ್ಲಿ ವಿಂಡೋ ಇದೆ, ನೋಡ್ತಾ ಇದ್ದೀರಲ್ವಾ, ವಿಂಡೋ ಇದೆ ನೋಡಿ. ಇಲ್ಲಿ ಮೇನ್ ಡೋರ್ ಪಕ್ಕದಲ್ಲಿ 2 ಕಡೆ ಟೈಲ್ಸ್ಗಳು ಹಾಕಿದ್ದಾರೆ ನೋಡಿ. ನಿಮಗೆ ಡೋರ್ ತೋರಿಸ್ತೀನಿ. ಮೇನ್ ಡೋರ್ ನೋಡಿ, ಇದು ಕೂಡ ನಿಮಗೆ ಹೊನ್ನೆ ಮರದಲ್ಲಿ ಆಗಿರೋವಂಥದ್ದು ಬಾಸ್ಕಾಲು ಡೋರು. ನಾವಿವಾಗ ಒಳಗಡೆ ಲಿವಿಂಗ್ ಏರಿಯಾಗೆ ಹೋಗೋಣ. ನೋಡಿ ಎಷ್ಟು ಅದ್ಭುತವಾಗಿ ಬಿಲ್ಟ್ ಮಾಡಿದ್ದಾರೆ. ಒಳಗಡೆ ಬಂದು ಎಷ್ಟು ಸ್ಪೇಸಿಯಸ್ ಆಗಿದೆ. ನಿಮಗೆ ಆಲ್ಮೋಸ್ಟು 20-40ಯಲ್ಲಿ 3/4 ಭಾಗ ಹಾಲೇ ಕೊಟ್ಟಿದ್ದಾರೆ, ಹಾಲ್ ಬಿಲ್ಟ್ ಮಾಡಿದ್ದಾರೆ. ಪಕ್ಕದಲ್ಲಿ TV ಯೂನಿಟ್ ರೆಡಿ ಇದೆ. ಸ್ಟೇರ್ ಕೇಸ್ ಇದು ಸೆಕೆಂಡ್ ಫ್ಲೋರ್ಗೆ ಹೋಗಲಿಕ್ಕೆ. ಓಕೆ ನೋಡಿ, ಇಲ್ಲೆಲ್ಲ ನಿಮಗೆ ವಾಲ್ಪೇಪರ್ ಹಾಕಿದ್ದಾರೆ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ನಿಮಗೆ ಆಲ್ರೆಡಿ ಫಾಲ್ ಸೀಲಿಂಗಲ್ಲಿ 2 ಫ್ಯಾನ್ಸ್ಗಳಿದ್ದಾವೆ. ಫ್ಯಾನ್ಸ್ಗಳನ್ನ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ, ಎಷ್ಟು ಅದ್ಭುತವಾಗಿದೆ ಫ್ಯಾನ್. ಓಕೆ ನೋಡಿ, 2 ಫ್ಯಾನ್ ಇದ್ದಾವೆ. ಹಾಗೆ ಕಿಚನ್ ಏರಿಯಾಗೆ ಹೋಗೋಣ. ನೋಡಿ, ಇಲ್ಲಿ ಕಿಚನ್ ಏರಿಯಾದಲ್ಲಿ
ಎಷ್ಟು ಚೆನ್ನಾಗಿ ಎಂಟ್ರಿಗೆ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ಡೆಕ್ಲಮ್ ಶೀಟ್ಗಳನ್ನ ಉಪಯೋಗಿಸಿ ಟೀಕ್ವುಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಹೊನ್ನೆ ಮರ ವಾಸ್ಕಲ್ಗೆ ಮತ್ತು ಮೇನ್ ಡೋರ್ಗೆ ಬಳಸಿದ್ರು ಟೀಕ್ವುಡ್ ಫಿನಿಶಿಂಗ್ ಕೊಟ್ಟಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೆಲ್ಲ ನಿಮಗೆ ಟೈಲ್ಸ್ ನೋಡಿ 2x4 ಟೈಲ್ಸ್ಗಳನ್ನ ಹಾಕಿದ್ದಾರೆ. ಅದ್ಭುತವಾಗಿದೆ. ಮೇಲ್ಗಡೆ ಇಂಟೀರಿಯರ್ ಆಗಿದೆ. ಲಾಫ್ಟ್ ನೋಡಿ, ಇದು ನಿಮಗೆ ಪರ್ಪಲ್ ಮತ್ತು ವೈಟಲ್ಲಿ ಕೊಟ್ಟಿದ್ದಾರೆ. ತುಂಬ ಯೂನಿಕ್ಕಾಗಿ ಕಾಣಿಸ್ತಾ ಇದೆ. ಹಾಗೆ ಒಂದು ಕಿಟಕಿ ಇದೆ, ಸಿಂಕ್ ಇದೆ, ರೆಡಿ ಇದೆ, ಫಿಟ್ಟಿಂಗ್ಸ್ಗಳಾಗಿದ್ದಾವೆ ನೋಡಿ. ಇದೆಲ್ಲ ನಿಮಗೆ ಗ್ರೈನೇಟು, ಅದ್ಭುತವಾಗಿದೆ. ಹಾಗೆ ಬಂದರೆ ಕೆಳಗಡೆ ನೋಡಿ ಬ್ಯಾಸ್ಕೆಟ್ಸು ಎಲ್ಲ. ಕಿಚನಲ್ಲಿ ಏನು ಇಂಟೀರಿಯರ್ ಇರಬೇಕು ಅದು ಇಲ್ಲಿದ್ದಾವೆ. ಈಗ ನಾವು ಪೂಜಾ ರೂಮ್ ತೋರಿಸ್ತೀನಿ ನಿಮಗೆ. ಪೂಜಾ ರೂಮ್ ನೋಡಿ, ಎಷ್ಟು ಅದ್ಭುತವಾಗಿ ಪೂಜಾ ರೂಮ್ನ ಬಿಲ್ಟ್ ಮಾಡಿದ್ದಾರೆ ನೋಡಿ. ಅದರಲ್ಲಿ ಇಚ್ಚಿಂಗ್ ಗ್ಲಾಸ್ ನೋಡಿ, ಎಷ್ಟು ಯೂನಿಕ್ ಡಿಸೈನು. ದೀಪದ ಡಿಸೈನಲ್ಲಿ ಒಂದು ರಂಗೋಲಿ, ಒಂದು ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತಲ್ಲ. ಬನ್ನಿ ಒಳಗಡೆ ತೋರಿಸ್ತೀನಿ ನಿಮಗೆ. ಪೂಜಾ ರೂಮ್ ಒಳಗಡೆ ನೋಡೋಣ. ಪೂಜಾ ರೂಮ್ ಒಳಗಡೆ ನೋಡಿ, ಒಳಗಡೆ ಎಷ್ಟು ಅದ್ಭುತವಾಗಿ ಟೈಲ್ಸ್ಗಳನ್ನ ಹಾಕಿದ್ದಾರೆ. ನಿಮಗೆ 2x4 ಟೈಲ್ಸ್ಗಳನ್ನೇ ಹಾಕಿದ್ದಾರೆ. ಕೆಳಗಡೆ ದೇವರನ್ನ ಕೂರಿಸ್ಲಿಕ್ಕೆ ರೆಡಿ ಮಾಡಿಟ್ಟಿದ್ದಾರೆ, ಅದು ಗ್ರೈನೇಟಲ್ಲಿ ಹಾಕಿದ್ದಾರೆ. ಬನ್ನಿ ನಾವು ಇವಾಗ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಇದೆ ನೋಡಿ. ಎಷ್ಟು ಅದ್ಭುತವಾಗಿ ಒಂದು ಮಿರರ್ ಜೊತೆ ಇಲ್ಲಿ ಹ್ಯಾಂಡ್ ವಾಶ್ ಬೇಷನ್ ಹಾಕಿದ್ದಾರೆ. ಇಲ್ಲಿ ನಿಮಗೆ ಮಿರರ್ ಬರುತ್ತೆ, ಅದಕ್ಕೆ ಸ್ಪೇಸ್ನ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಿಮಗೆ PVC ಡೋರಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಮಾಡಿದ್ದಾರೆ. ಕಾಮನ್ ಟಾಯ್ಲೆಟ್ ಒಳಗಡೆ ನಿಮಗೆ ನೋಡಿ ಎಷ್ಟು ಅದ್ಭುತವಾಗಿ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಇದನ್ನು ನಿಮಗೆ ಮೇಲ್ಗಡೆ ಸೀಲಿಂಗ್ ತನಕ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಇಲ್ಲಿ ಲೈಟ್ ಇಲ್ಲದೆ ಇರೋದ್ರಿಂದ ಕತ್ಲೆ ಕಾಣಿಸ್ತಿದೆ ಸ್ವಲ್ಪ. ಹಾಗೆ ನೋಡಿ, ಇದು ಆ್ಯಂಟಿ ಸ್ಕಿಡ್ಡು ಟೈಲ್ಸ್ಗಳನ್ನ ಹಾಕಿದ್ದಾರೆ. ಫಿಟ್ಟಿಂಗ್ಸ್ಗಳೆಲ್ಲ ರೆಡಿ ಇದೆ, ಬಾತ್ರೂಮ್ ಫಿಟ್ಟಿಂಗ್ಸ್ಗಳೆಲ್ಲ ರೆಡಿ ಇದೆ. ಇಲ್ಲಿ ಕೂಡ ನಿಮಗೆ ಒಂದು ದೊಡ್ಡ ಕಿಟಕಿಯನ್ನು ಕೊಟ್ಟಿದ್ದಾರೆ. ಓಕೆ, ಹಾಗೆ ಬನ್ನಿ ನೀವು TV ಯೂನಿಟ್ ಒಂದ್ಸರಿ ನೋಡ್ಬಿಡಿ. ನೋಡಿ ಎಷ್ಟು ಅಕ್ರೈಲಿಕ್ ಇದರಲ್ಲಿ TV ಯೂನಿಟ್ ಮಾಡಿದ್ದಾರೆ, ಚೆನ್ನಾಗಿದೆ ಅಲ್ವಾ. ಹಾಗೆ ಮೇಲ್ಗಡೆ ನಿಮಗೆ ಡೂಪ್ಲೆಕ್ಸ್ ಹೌಸ್ ಆದ್ದರಿಂದ ಮೇಲ್ಗಡೆ ಒಂದು ವಾಲ್ ಫಾಲಿಂಗ್ ಲೈಟ್ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಆ ಪಕ್ಕದಲ್ಲಿ ನಿಮಗೆ SS ಪ್ಲಸ್ ಟಫನ್ ಗ್ಲಾಸ್ ಇದೆ. ಫಾಲಿಂಗ್ ಲೈಟ್ಸ್ನ ಮೇಲ್ಗಡೆ ನಿಮಗೆ ತೋರಿಸ್ತೀನಿ. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ನೋಡಿ ಇಲ್ಲಿ ಕಿಟಕಿ ನೋಡಿ, ರಾಜನಿದೆ, ಯಾರು ಬಂದರೆ ಗೊತ್ತಾಗುತ್ತೆ. ಮತ್ತು ವ್ಯೂ ತೋರಿಸ್ತೀನಿ ನಿಮಗೆ. ಇಲ್ಲಿ ಮೇಲ್ಗಡೆಯಿಂದ ಹೊರಗಡೆ ಹೇಗೆ ವ್ಯೂ ಕಾಣಿಸುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ನೋಡಿ ನೋಡಿ ಈ ಕಡೆ ಎಷ್ಟು ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ಗಳು ರೆಡಿ ಇದ್ದಾವೆ. ತುಂಬ ಬಿಲ್ಡಿಂಗ್ಸ್ಗಳು ಬಿಲ್ಡ್ ಆಗಿದ್ದಾವೆ ನೋಡಿ. ರೋಡ್ಗಳು ನೋಡಿ ನಿಮಗೆ ಎಷ್ಟು ದೊಡ್ಡ ರೋಡ್ ಇದೆ, 30 ಫೀಟ್ ಮೇಲೆ ನಿಮಗೆ ರೋಡ್ ಇದ್ದಾವೆ. ಓಕೆ, ಬನ್ನಿ ಒಳಗಡೆ ಹೋಗೋಣ. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರಲ್ಲಿ ಕೆಳಗಡೆ ನೀವು ಒಂದು ರೂಮ್ ನೋಡಿಲ್ಲ ಅನಿಸುತ್ತಲ್ವ, ಬನ್ನಿ ತೋರಿಸ್ತೀನಿ. ಸಾರಿ, ಮರ್ತೆ ನಿಮಗೆ ರೂಮ್ ತೋರಿಸೋದು. ನೋಡಿ ಇದು ಕೂಡ ನಿಮಗೆ ಫ್ಲಶ್ ಡೋರು. ಓಕೆ, ಇಲ್ಲಿ ನಿಮಗೆ ಗಾಳಿ ಬೆಳಕಿಗೆ ಕಿಟಕಿ ಇಟ್ಟಿದ್ದಾರೆ ನೋಡಿ. ಹಾಗೆ ಫಾಲ್ ಸೀಲಿಂಗ್ ಇದೆ. ಈ ಹಾಲ್ ಪಕ್ಕದಲ್ಲೇ ಒಂದು ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು ರೂಮು. ಇದು ನಿಮಗೆ ಲಾಫ್ಟ್ ರೆಡಿ ಇದೆ, ವಾರ್ಡ್ರೋಬ್ ರೆಡಿ ಇದೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇಲ್ಲಿ ನಿಮಗೆ ಮಿರರ್, ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ಈ ರೂಮಲ್ಲಿ ಕೂಡ ನೀವು ಆರಾಮಾಗಿ ಒಂದು ಕಿಂಗ್ ಸೈಜ್ ಬೆಡ್ ಹಾಕ್ಕೋಬೋದು. ತೋರಿಸಿ ನೋಡಿ, ಕಿಂಗ್ ಸೈಜ್ ಬೆಡ್ ಹಾಕ್ಕೋಬೋದು. ಅಷ್ಟು ಸ್ಪೇಸಿಯಸ್ ಆಗಿರೋ ಜಾಗ ಇದೆ. ನಾನು ಇದನ್ನು ತೋರಿಸೋಕ್ಕೆ ಮರ್ತಿದ್ದೆ. ಬನ್ನಿ ಮೇಲೆ ಹೋಗೋಣ. ಮೇಲ್ಗಡೆ ಇನ್ನೂ 2 ಬೆಡ್ರೂಮ್ಗಳಿದ್ದಾವೆ, ಅದನ್ನು ನಿಮಗೆ ತೋರಿಸ್ತೀನಿ. ನೋಡಿ ಮೆಟ್ಲುಗಳು ಅದೇ ಗ್ರೈನೇಟ್ ಇದ್ದಾವೆ,
ಕಾಣಿಸ್ತಿದೆಯಲ್ವ ನಿಮಗೆ? ಸ್ವಲ್ಪ ಬೆಳಕು ಕಡಿಮೆ ಇರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ನೋಡಿ ವಾಲ್ಪೇಪರ್ ಎಷ್ಟು ಅದ್ಭುತವಾಗಿ ಹಾಕಿದ್ದಾರೆ. ಇಲ್ಲಿಂದ ನಿಮ್ಗೆ ಲೈಟ್ ತೋರಿಸ್ತೀನಿ, ಕಾಣಿಸ್ತಿದೆಯಾ? ಓಕೆ, ಸ್ವಲ್ಪ ಎಕ್ಸ್ಪೋಜರ್ ಕಡಿಮೆ ಮಾಡಿ ತೋರಿಸ್ತೀನಿ. ಎಷ್ಟು ಅದ್ಭುತವಾಗಿದೆ ನೋಡಿ, ಲೈಟು ಚೆನ್ನಾಗಿ ಕಾಣಿಸುತ್ತಲ್ವಾ? ಈ ಗೋಡೆ ನೋಡ್ಕೊಳ್ಳಿ, ಫುಲ್ಲು ನಿಮಗೆ ಇದು ವಾಲ್ಪೇಪರು ಅದ್ಭುತವಾಗಿದೆ. ಹಾಗೆ ಇಲ್ಲಿ ಕೂಡ ನಿಮಗೊಂದು ಬಾಲ್ಕನಿ ಸಿಗುತ್ತೆ. ಬಾಲ್ಕನಿ ಡೋರು ಪಕ್ಕದಲ್ಲಿ ಕಿಟಕಿ, ಗಾಳಿ ಬೆಳಕಿಗೆ ಅದ್ಭುತವಾಗಿ ಮಾಡಿದ್ದಾರೆ. ಬನ್ನಿ ಹೊರಗಡೆ ನಿಮಗೆ ಈ ಬಾಲ್ಕನಿ ಸ್ಪೇಸ್ ಎಷ್ಟಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಸ್ಪೇಸ್ ಇದೆ ಅಲ್ಲ. ಓಕೆ, ಇಲ್ಲಿ ಕೂಡ ನಿಮಗೆ ಮೇಲ್ಗಡೆ ಸೀಲಿಂಗ್ಗೆ UPVC ಹಾಕಿದ್ದಾರೆ, ಚೆನ್ನಾಗಿದೆ. ಜೊತೆಗೆ ಅದರಲ್ಲಿ ಲೈಟ್ಸ್ಗಳು ಕೊಟ್ಟಿದ್ದಾರೆ. ಮತ್ತು ಈ ಸ್ಪೇಸ್ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನಾನು ನಿಮ್ಗೆ ಹಾಗೆ ಹೊರಗಡೆ ತೋರಿಸ್ತೀನಿ, ಸ್ವಲ್ಪ ಎಕ್ಸ್ಪೋಜರ್ ಕಡಿಮೆ ಮಾಡ್ಕೊಂಡು ತೋರಿಸ್ತೀನಿ, ಯಾಕಂದರೆ ಹೊರಗಡೆ ಬೆಳಕು ಜಾಸ್ತಿ ಇದೆ. ನೋಡಿ ಎಷ್ಟು ದೊಡ್ಡ ರೋಡ್ ಇದೆ ಅಲ್ವಾ, ಕಾಣಿಸ್ತಾ ಇದೆಯಾ? ಬಿಲ್ಡಿಂಗ್ಸ್ಗಳು ಕಾಣಿಸ್ತಾ ಇದೆಯಾ? ನೋಡಿ, ಇದು ಲೊಕೇಟ್ ಆಗಿರೋದು ನಿಮಗೆ ಜಿಂದಾಲ್ ಮೆಟ್ರೋ ಸ್ಟೇಷನ್ನು, ಅಲ್ಲಿಂದ 5 ಮಿನಿಟ್ಸು. ಸಪ್ತಗಿರಿ ಕಾಲೇಜು 5 ಮಿನಿಟ್ಸು, ಮತ್ತು ಆಚಾರ್ಯ ಕಾಲೇಜಿನೂ 5 ಮಿನಿಟ್ಸಲ್ಲಿ ಲೊಕೇಟ್ ಆಗಿರೋ ತೋಟದ ಗುಡ್ಡದ ಹಳ್ಳಿಯಲ್ಲಿ ಬರುತ್ತೆ. ನೀವು ಬನ್ನಿ ನೋಡಿ, ಫುಲ್ಲು ಮನೆಗೆ ಗ್ರೈನೇಟ್ ಹಾಕಿದ್ದಾರೆ, ಕಾಣಿಸ್ತಿದೆ ಅಲ್ವಾ? ನಿಮಗೆ ಬೆಡ್ರೂಮ್ಗಳು ತೋರಿಸ್ತೀನಿ. ಇಲ್ಲಿ ಎದುರುಗಡೆ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಕಾಣಿಸ್ತಿದೆ ಅಲ್ವಾ? ಅದರ ಪಕ್ಕದಲ್ಲೇ ಒಂದು ವಾಶ್ ಬೇಷನ್ ಕೊಟ್ಟಿದ್ದಾರೆ. ಮತ್ತು ನೀವು ಸೀಲಿಂಗ್ ಎಲ್ಲ ಅದ್ಭುತವಾಗಿದೆ, ಫಾಲ್ ಸೀಲಿಂಗು. ಜೊತೆಗೆ ಇಲ್ಲಿ ಒಂದು ಬೆಡ್ರೂಮು ಕಾಣಿಸುತ್ತೆ, ವಿತ್ ಕಾಟ್ ರೆಡಿ ಇದೆ. ನಿಮಗೆ ಕಾಟ್ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ, ಕಾಣಿಸ್ತಿದೆ ಅಲ್ವಾ? ರೆಡಿ ಮಾಡಿ ಇಟ್ಟಿದ್ದಾರೆ. ಪಕ್ಕದಲ್ಲಿ ಡಬಲ್ ಡೋರ್ ವಾರ್ಡ್ರೋಬ್ ಇದೆ, ಲ್ಯಾಫ್ಟ್ ಮಾಡಿದ್ದಾರೆ. ಹಾಗೆ ಫಾಲ್ ಸೀಲಿಂಗು ಅದ್ಭುತವಾಗಿದೆ, ನೋಡ್ಕೊಳ್ಳಿ. ಕಾಟಲ್ಲಿ ಕೂಡ ಸ್ಟೋರೇಜ್ಗೆ ಕೆಳಗಡೆ ಒಂದು ಡ್ರಾರ್ ಮಾಡಿದ್ದಾರೆ. ಡೋರು ನಿಮಗೆ ಫ್ಲಶ್ ಡೋರ್ ಮಾಡಿದ್ದಾರೆ. ಓಕೆ, ಹಾಗೆ ಬಂದರೆ ಇಲ್ಲಿ ನಿಮಗೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಫಿಟ್ಟಿಂಗ್ಸ್ಗಳಾಗಲಿ, ಕಮೋಡ್ ಆಗಲಿ, ನೋಡಿ ಸೀಲಿಂಗ್ ತನಕ ಟೈಲ್ಸ್ ಹಾಕಿದ್ದಾರೆ. 2x4 ಅದ್ಭುತವಾಗಿದೆ. ಇಲ್ಲಿ ನಿಮಗೆ ವೆಂಟಿಲೇಷನ್ಗೆ ವಿಂಡೋಸ್ ಇದೆ. ನೋಡಿ, ಇದು ನಿಮಗೆ PVC ಡೋರ್ ಬರುತ್ತೆ ನೋಡಿ. ಹಾಗೆ ಇನ್ನೊಂದು ಬೆಡ್ರೂಮ್ ಹೋಗೋಣ. ಒಂದು ಅಟ್ಯಾಚ್ಡ್ ಬೆಡ್ರೂಮ್, ಕೆಳಗಡೆ ಒಂದು ಬೆಡ್ರೂಮ್ ನೋಡಿದ್ರಿ, ಇನ್ನೊಂದು ಬೆಡ್ರೂಮ್ ಅಂದರೆ 3 ಬೆಡ್ರೂಮ್ ಡೂಪ್ಲೆಕ್ಸ್ ಇರೋವಂಥ ಮನೆ ಇದು. ಕೆಳಗಡೆ ಬಾಡಿಗೆಗೆ ಒಂದು ಮನೆ ನೋಡಿದ್ರಿ ನೀವು. ಇಲ್ಲಿ ನೋಡಿ, ಇಲ್ಲಿ ಕೂಡ ನಿಮಗೆ ವಾರ್ಡ್ರೋಬ್ ರೆಡಿ ಇದೆ. ಫಾಲ್ ಸೀಲಿಂಗ್ ನೋಡಿ. ಆಮೇಲೆ ಈ ರೂಮಲ್ಲಿ ಕೂಡ ನಿಮಗೆ ಗಾಳಿ ಬೆಳಕಿಗೆ ಕಿಟಕಿ ಇಟ್ಟಿದ್ದಾರೆ ನೋಡಿ. ಕಾಟು ಕೂಡ ರೆಡಿ ಇದೆ. ಇದು ನಿಮಗೆ ಕಾಮನ್ ಟಾಯ್ಲೆಟ್ ಬರುತ್ತೆ, ಇಲ್ಲಿ ಅಟ್ಯಾಚ್ಡ್ ಬರಲ್ಲ ನೋಡಿ. ಹಾಗೆ ನಿಮ್ಗೆ ಇಲ್ಲಿ ಒಂದು ಕಾಟ್ ರೆಡಿ ಇದೆ, ಕಿಂಗ್ ಸೈಜು. ಬೆಡ್ ಹಾಕೋಬೇಕಷ್ಟೇ ನೀವು. ಇಲ್ಲಿ ಮಿರರ್, ಡ್ರೆಸ್ಸಿಂಗ್ ಮಿರರ್ ರೆಡಿ ಇದೆ. ಬನ್ನಿ, ಇಲ್ಲಿ ಬಂದರೆ ಹಾಗೆ ಒಂದು ವಾಶ್ ಬೇಷನ್ ಇದೆ. ಇದೊಂದು ಕಾಮನ್ ಟಾಯ್ಲೆಟು ನೋಡಿ. ಕಾಮನ್ ಟಾಯ್ಲೆಟೇ ಇಷ್ಟು ವಿಶಾಲವಾಗಿದೆ, ಅಂದರೆ ದೊಡ್ಡದಾಗಿದೆ. ಸ್ವಲ್ಪ ಸ್ಪೇಸ್ ಇರಬೇಕು. ಇಲ್ಲಿ ನಿಮಗೆ ವಿಂಡೋ ಇದೆ ನೋಡಿ. ಟೈಲ್ಸ್ ಅಂತೂ ಅದ್ಭುತವಾಗಿ ಹಾಕಿದ್ದಾರೆ. 2x4 PVC ಡೋರು. ಓಕೆ, ಕೆಳಗಡೆ ಒಂದು ಕಾಮನ್ ಟಾಯ್ಲೆಟು, ಮೇಲುಗಡೆ ಒಂದು ಕಾಮನ್ ಟಾಯ್ಲೆಟು, ಅಟ್ಯಾಚ್ಡ್ ಬಾತ್ರೂಮ್ ಒಂದು. ನಿಮಗೆ 3 ಟಾಯ್ಲೆಟ್ಸ್ ಬಾತ್ರೂಮ್ ಸಿಗುತ್ತೆ. ಬನ್ನಿ ಈಗ ಟೆರೆಸ್ಗೆ ಹೋಗೋಣ. ನಾವು ಇವಾಗ ಟೆರೆಸ್ಗೆ ಹೋಗೋಣ.
ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ವ್ಯೂ ನೋಡಿ, ಅದ್ಭುತವಾಗಿದೆ ನೋಡಿ. ಸ್ಕೈ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಟೆರೆಸಲ್ಲೂ ಸ್ಪೇಸ್ ಎಷ್ಟಿದೆ ನೋಡಿ. ನೋಡಿ ಇಲ್ಲಿ ನಿಮಗೆ ಟ್ಯಾಂಕು, ಓವರ್ ಟ್ಯಾಂಕು 1000 ಲೀಟ್ರದೊಂದು ಆಲ್ರೆಡಿ ಇದೆ ನೋಡಿ. ಟೆರೆಸ್ ಎಷ್ಟು ಚೆನ್ನಾಗಿದೆ. ಆಮೇಲೆ ಕೆಳಗಡೆ ನೋಡಿ ಫ್ಲೋರಿಂಗ್ಗೆ ಆಲ್ರೆಡಿ ಯಾವುದೇ ವಾಟರ್ ಲೀಕೇಜ್ ಆಗದಿರೋಂಗೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಕೂಡ ಒಂದು ನಿಮಗೆ ಬಟ್ಟೆ ಒಗೆಯೋದು ಕಲ್ಲು ಹಾಕ್ಕೊಂಡ್ರೆ ಅಲ್ಲಿ ನಿಮಗೆ ಒಂದು ಟ್ಯಾಪ್ನ ಕೊಟ್ಟಿದ್ದಾರೆ. ಓಕೆ, ಬನ್ನಿ ಈ ಮನೆ ಏನು ಪ್ರೈಸ್ ಕೋಟ್ ಮಾಡಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಮನೇನ ನೋಡ್ಬೋದು. ನೋಡಿದ್ರಲ್ಲ 2040ಯಲ್ಲಿ ಎಷ್ಟು ಅದ್ಭುತವಾಗಿ ಈ ಮನೇನ ಬಿಲ್ಟ್ ಮಾಡಿದ್ದಾರೆ ಅಂತ. ನಿಮ್ಗೇನಾದರೂ ಈ ಪ್ರಾಪರ್ಟಿ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ ಈ ನಂಬರ್ಗೆ ಕಾಲ್ ಮಾಡಿ, ಅವರು ನಿಮಗೆ ಈ ಪ್ರಾಪರ್ಟಿನ ತೋರಿಸ್ತಾರೆ. ಇದು ಜಿಂದಾಲ್ ಮೆಟ್ರೋ ಸ್ಟೇಷನ್, ಸಪ್ತಗಿರಿ ಕಾಲೇಜ್ ಹಾಗೂ ಆಚಾರ್ಯ ಕಾಲೇಜಿಂದ 5 ನಿಮಿಷದ ದೂರದಲ್ಲಿ ಇದೆ. ಬಂದು ಒಂದು ಸರಿ ವಿಸಿಟ್ ಮಾಡಿ ಪ್ರಾಪರ್ಟಿನ ನೋಡಿ. 1,15,00,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಮತ್ತು ತುಂಬ ವರ್ತ್ ಇದೆ. ಕೆಳಗಡೆ ಒಂದು ಮನೆ ಬಾಡಿಗೆಗೆ ಬರುತ್ತೆ, ಅದು 10,000 ರೂಪಾಯಿ ಸಿಗುತ್ತೆ. ಜೊತೆಗೆ ನೀವು ಇತ್ಕೋಬೋದು ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು.